ದಲಿತರನ್ನ ಸಾಗುವಳಿ ಜಮೀನಿನಿಂದ ಒಕ್ಕಲೆಬ್ಬಿಸಲು ಯತ್ನ, ಮುಖಂಡರ ಆಕ್ರೋಶ. ತಿಪಟೂರು ತಾಲೂಕಿನ ಮರಿಸಿದ್ದಯ್ಯನಪಾಳ್ಯ ಗ್ರಾಮದಲ್ಲಿ ಸಾಗುವಳಿ ಮಾಡಿ ಜೀವನ ನಡೆಸ್ತಾ ಇರುವ ದಲಿತರನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಒಕ್ಕಲೆಬ್ಬಿಸಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಭೀಮಸೇನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ಭೀಮಸೇನೆ ತಾಲೂಕು ಅಧ್ಯಕ್ಷ ಮಂಜುನಾಥ್, ತಿಪಟೂರು ತಾಲೂಕಿನ ಬಿ ಗೌಡನಕಟ್ಟೆ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ಮರಿಸಿದ್ದಯ್ಯನಪಾಳ್ಯ ಗ್ರಾಮದ ಲಕ್ಷ್ಮಯ್ಯ ಬಿನ್ ದೊಡ್ಡಯ್ಯ 20 ಗುಂಟೆ ಜಮೀನು ಹಾಗೂ ಸರ್ವೆ ನಂಬರ್ 53ರಲ್ಲಿ ಚಂದ್ರಯ್ಯ ವಗ್ಗಯ್ಯ ಎನ್ನುವವರ 19 ಗುಂಟೆ ಗ್ರಾಮದ ಚಂದ್ರಯ್ಯ ಸನ್ ಆಫ್ ವಗ್ಗಯ್ಯ ಸರ್ವೆ ನಂಬರ್ 53ರಲ್ಲಿ 19 ಗುಂಟೆ ಮತ್ತು ಗೋವಿಂದಪ್ಪ ದಾಸಪ್ಪ ಎನ್ನುವವರ 1 ಎಕರೆ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಗ್ರಾಮದ ರಾಜಕೀಯ ಪ್ರಭಾವವುಳ್ಳ ಪಟ್ಟಭದ್ರ ಹಿತಾಸಕ್ತಿಗಳ ಕುಮ್ಮಕ್ಕಿನಿಂದ ಅಧಿಕಾರಿಗಳು ದಲಿತರನ್ನ ಒಕ್ಕಲೆಬ್ಬಿಸಲು ಯತ್ನಿಸ್ತಾ ಇರುವುದು ಖಂಡನೀಯವಾಗಿದೆ. 30-40 ವರ್ಷಗಳಿಂದ ಭೂಮಿಯನ್ನೇ ನಂಬಿ ಜೀವನ ನಡೆಸ್ತಾ ಇರುವ ದಲಿತರಿಗೆ ಸಾಗುವಳಿ ಚೀಟಿಯನ್ನು ನೀಡಬೇಕು. ಗ್ರಾಮದಲ್ಲಿ ಸಾಕಷ್ಟು ಗೋಮಾಳದ ಜಮೀನು ಖಾಲಿಯಿಂದ ಆ ಭೂಮಿಯನ್ನು ಸರ್ಕಾರಿ ಸ್ಮಶಾನ ಹಾಗೂ ವಸತಿ ಉದ್ದೇಶಕ್ಕೆ ಮೀಸಲಿಡಬೇಕು. ಸರ್ಕಾರ ಪಟ್ಟಭದ್ರರ ಕುಮ್ಮಕ್ಕಿಗೆ ಒಳಗಾದರೆ ಕರ್ನಾಟಕ ಭೀಮಸೇನೆ ತಾಲೂಕಿನ ದಲಿತ ಪರ ಸಂಘಟನೆಗಳೊಂದಿಗೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷ ಟಿ ರಾಜು ಬೆಣ್ಣೆಹಳ್ಳಿ ಅವರು ಕೂಡ ಮಾತನಾಡಿದರು. ರಾಜ್ಯದ ಹಲವಾರು ತಾಲೂಕುಗಳಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿ ನೀಡಿ ಬಡವರು ಬದುಕಲು ದಾರಿ ಮಾಡಿಕೊಟ್ರೆ ನಮ್ಮ ತಾಲೂಕಿನಲ್ಲಿ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯ ಪರಿಣಾಮ ಕಳೆದ 20 ವರ್ಷಗಳಿಂದ ರೈತರಿಗೆ ಸಾಗುವಳಿ ಚೀಟಿ ನೀಡದೆ ಅಡ್ಡಗತ್ತರಿಗೆ ಸಿಲುಕಿಸಿದ್ದಾರೆ. ಶಾಸಕರು ಕೂಡಲೇ ಬಗರ್ ಹುಕುಂ ಸಾಗುವಳಿ ಚೀಟಿಯನ್ನು ನೀಡಬೇಕು ಹಾಗೂ ತಾಲೂಕಿನಲ್ಲಿ ದಲಿತರಿಗೆ ಸರ್ಕಾರಿ ಸ್ಮಶಾನಕ್ಕೆ ಹಾಗೂ ವಸತಿ ಸೌಲಭ್ಯ ಕಲ್ಪಿಸಬೇಕು ಅಂತ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಲಕ್ಷ್ಮಯ್ಯ, ದಾಸಪ್ಪ, ಮಂಜುನಾಥ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ನಾಗರಾಜ್, ತಿಪಟೂರು. ಪುಷ್ಪಾರ್ಚನೆ ಮಾಡಿ. ದಲಿತ ಬಂಧುಗಳಿಗೆ ಭೀಮನಮನಗಳನ್ನು ಅರ್ಪಿಸುತ್ತಾ ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇಂದು ಈ ಕಾರ್ಯಕ್ರಮಕ್ಕೆ ಸೇರಿದ ಉದ್ದೇಶ ಏನು ಅಂದರೆ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ದಲಿತ ಬಂಧುಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದು ಯಾವ ರೀತಿ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಈಗ ಒಂದು ಚಿಕ್ಕ ಉದಾಹರಣೆ ಅಂತಂದರೆ, ಮರಿಸಿದ್ದಯ್ಯನಪಾಳ್ಯ ಬಿ ಗೌಡನಕಟ್ಟೆ ಗ್ರಾಮದಲ್ಲಿ ನಡೆತಕ್ಕಂಥ ಒಂದು ಉದಾಹರಣೆ ಏನು ಅಂತಂದರೆ, ಲಕ್ಷ್ಮಯ್ಯ ಸಣ್ಣ ದೊಡ್ಡಯ್ಯ ಅಂತಕ್ಕಂಥ ವ್ಯಕ್ತಿಗೆ ಸುಮಾರು 1 ಎಕರೆ 20 ಗುಂಟೆ ಜಮೀನಿದೆ. ಈ ಜಮೀನನ್ನು ಅವರು 50 ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸರ್ಕಾರದವರು ಈ ಸಂಬಂಧಪಟ್ಟ ಈ ತಿಪಟೂರು ತಾಲೂಕಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಇರ್ಬೋದು, VA ಇರ್ಬೋದು, PDO ಇರ್ಬೋದು ಮತ್ತು RI ಇರ್ಬೋದು, ಇವರು ಈ ಜಮೀನನ್ನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ದಲಿತರಾದ ಅವರಿಗೆ ಯಾವುದೇ ರೀತಿಯಾದ ಜಮೀನಿಲ್ಲ. ಈ ಜಮೀನನ್ನು ಅವ್ರಿಗೆ ಕಬಳಿಸಿ ಪ್ರಯತ್ನ ಮಾಡ್ತಾ ಇರೋದು ತುಂಬ ಖಂಡನೀಯ. ಆದರೆ ಅವರಿಗೆ ಆ ಜಮೀನನ್ನು ಬಿಟ್ಟುಕೊಡಬೇಕು, ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡದಲೆ ಅವ್ರ ಹೆಸರಿಗೆ ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕು. ಅದರ ಜೊತೆಗೆ ಇರ್ತಕ್ಕಂಥ ಬೇರೆಯವರು ಇರ್ತಕ್ಕಂಥವ್ರು ಚಂದ್ರಯ್ಯ ಮತ್ತೆ ಗೋವಿಂದಪ್ಪ ಇನ್ನು ಸಾಕಷ್ಟು ಜನ ಅದರಲ್ಲಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಅಲ್ಲಿ ಏನಿದೆ ಆ ಭಾಗದಲ್ಲಿ ಇರ್ತಕ್ಕಂಥ ಯಾರಿಗೆ ಮಂಜೂರು ಆಗಿಲ್ಲ, ಈ ಜಮೀನನ್ನ ಅವರಿಗೆ ಮಂಜೂರು ಮಾಡ್ಕೊಡ್ಬೇಕು, ಅಧ್ವಾಸ್ ಮಾಡ್ಕೊಡ್ಬೇಕು. ಮತ್ತೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ RI ಇನ್ಸ್ಟ್ರಕ್ಷನ್ ಕೊಡಬೇಕು. ಏನಿದೆ ಅದನ್ನ ಸ್ಟೇಟಸ್ ತಗೊಂಡು ಸರ್ಕಾರ ಅವರಿಗೆ ಈ ಜಮೀನನ್ನ ಮರು ಮಂಜೂರು ಮಾಡ್ಕೊಡ್ಬೇಕು. ಯಾವುದೇ ತರನಾದ ತೊಂದರೆಯನ್ನು ಕೊಡದೆ ದಲಿತರ ಜಮೀನನ್ನ ಕಬಳಿಸದೆ
ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು. ಒಂದು ವೇಳೆ ಈ ನ್ಯಾಯನ ಕೊಡಿಸ್ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಬಹು ದೊಡ್ಡ ಹೋರಾಟವನ್ನ ನಾವು ತಾಲೂಕು ಆಫೀಸ್ ಮುಂದೆ ಇಟ್ಕೊಂಡು ಬಹುದೊಡ್ಡ ಚಳವಳಿಯನ್ನ ಮಾಡ್ತೀವಿ. ನಾವು ದಲಿತರಿಗೆ ಆ ಜಮೀನನ್ನ ಕೊಡಿಸೋವರೆಗೂ ನಾವು ಬಿಡಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮ ಮಾಧ್ಯಮ ಮಿತ್ರರು ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೇವೆ. ಸರ್ಕಾರ ಸೇರಿದಂಥ ಉದ್ದೇಶ ಏನಪ್ಪ ಅಂದರೆ ನಮ್ಮ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯ ಹಾಗೂ ಖಂಡನೆಯ ಒಂದು ಪ್ರೆಸ್ ಮೀಟ್ ಅಂತ ಇಟ್ಕೊಂಡಿದ್ದೀವಿ. ಸರ್ವೆ ನಂಬರ್ 52ರಲ್ಲಿ ಆಗಿರುವಂಥ ಒಂದು ಘಟನೆ ಇವತ್ತು ಬೀಗೌಡಕಟ್ಟೆ ಏನಾಗಿದೆ ಅಂದರೆ 50 ವರ್ಷದಿಂದ ಜಮೀನನ್ನ ಉಳ್ಕೊಂಡ್ಬಂದಿದ್ದಾರೆ. 50 ವರ್ಷಗಳ ಕಾಲದಿಂದ ಅವರು ಕಾಪಾಡ್ಕೊಂಡು ಬಂದಿರುವಂಥ ಜಮೀನನ್ನ ಇವತ್ತಿನ ಏನಾಗಿದೆ ಅಂದರೆ ಸೈಟ್ ಮಾಡಬೇಕು ಅಂತ ತಹಸೀಲ್ದಾರರಾಗಿ ಆದಾಯಗಳಾಗಿ ಬಂದು ನಮ್ಮ ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ಖಂಡಿಸಿ ನಾವು ಇವತ್ತು ಈ ಪ್ರೆಸ್ ಮೀಟ್ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತಿನ್ನೊಂದೇನಪ್ಪ ಅಂದರೆ ನಮ್ಮ ಪಾಣಿಗಳಲ್ಲಿ ಪ್ರತಿಯೊಂದು ನಮ್ಮ ತಾಲೂಕುಗಳ ಪಾಣಿಗಳು ಏನಾಗಿದೆ ಅಂದರೆ ಎಲ್ಲರೂ ಒಂದು ಪಾಣಿಗೆ 5 ಜನ 6 ಜನ ಒಗ್ಗೂಡಿಸ್ತಾ ಇದ್ದಾರೆ. ಆಮೇಲೆ ಪೋಲ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ನಮ್ಮ ಟಿಪ್ಪು ತಾಲೂಕಲ್ಲಿ ಪೋಲ್ ಮಾಡ್ತೀವಿ ನಾವೇನೇ ಮಾಡೋದು ಪೋಲ್ ಮಾಡಿಸ್ಕೊಳ್ತಾರೆ. ಇವಾಗ ನಮ್ಗೇನಾಗುತ್ತೆ ಅಂದರೆ ಅಕ್ಕಪಕ್ಕದ ಜಮೀನಿಗೆ ನಮಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆಂದರೆ ನಾವು ಬೋರ್ಡ್ ಆದರೆ ನಾವು ನಮ್ಮ ಜಮೀನಿಗೆ ನಾವು ತಂತಿ ಬೆಲೆ ಏನೋ ಮಾಡ್ಕೊಂಡು ನಾವು ಜೋಪಾನ ಮಾಡ್ಕೊಬೋದು. ಏನಾಗುತ್ತೆ ಅಂದರೆ ನಾವು ಪೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ, ಇವತ್ತು ನಾಳೆ ಅಂತಾರೆ ಪೋಲ್ ಮಾಡ್ತಾ ಇದೆ. ಹಂಗಾಗಿ ನಮಗೆ ತುಂಬ ಅನುಕೂಲಗಳಾಗ್ತಾ ಇದೆ. ಮತ್ತು ನಮ್ಮ ದಲಿತರ ಜಮೀನುಗಳನ್ನ ಕಿತ್ಕೊಳ್ತಾ ಇದ್ದಾರೆ ದೌರ್ಜನ್ಯವಾಗಿ. ಏನಂತ ನಿಮ್ಗೆ ಅಲ್ಲೇ ಇದೆ ಇಲ್ಲ ಇದೆ, ಯಾವುದೂ ನಮ್ಮದು ಜಮೀನಿಲ್ಲ. ಇರೋದು 1 ಎಕರೆ 20 ಗುಂಟೆ ಜಮೀನಿಗೆ ಇವತ್ತು ಮುತ್ಕೊಳ್ಳೋಕೆ ಬಂದಿದ್ದಾರೆ. ಹಂಗಾಗಿ ಇವತ್ತು ನಾವು ಈ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಿ ಅವರು 1 ಎಕರೆ 20 ಗುಂಟೆ ಜಮೀನಿಗೆ ಅವರು 50 ವರ್ಷದಿಂದ ಅವರು ಇದ್ದಾರೆ. ಅವರಾಗಲಿ ನಮ್ಮ ಇಷ್ಟು ಜನ ಏನಿದ್ದಾರೆ ಅಷ್ಟು ಜಮೀನಿಗೂ ಇವತ್ತು ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ ಆರ್ಐ ಆಗಿರ್ಬೋದು ನಮಗೆ ತಿಳ್ಕೊಳಕ್ಕೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ನಾವು ಮುಂದಿನ ದಿನಗಳಲ್ಲಿ ನಮಗೆ ಸರಿಪಡಿಸ್ಕೊಂಡು ನಮಗೆ ಇದನ್ನು ಸರಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಆಫೀಸಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಜೈ ಭೀಮ್. ಕರ್ನಾಟಕ ಭೀಮ ಸೇನೆ ವತಿಯಿಂದ ಇವತ್ತು ನಮ್ಮ ಟಿಪ್ಪೂರು ತಾಲೂಕು ನಮ್ಮ ಅಧ್ಯಕ್ಷರಾದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ, ಹಾಗೂ ನಮ್ಮ ಟಿಪ್ಪೂರು ತಾಲೂಕು ಉಪಾಧ್ಯಕ್ಷರಾದ ಲಕ್ಷ್ಮೀಧರ್ ಬಂದಿದ್ದಾರೆ, ಮತ್ತು ನಮ್ಮ ಗೌರಿಪೇಟೆಯಿಂದ ನಮ್ಮ ಶ್ರೀನಾಥ ಬಂದಿದ್ದಾರೆ, ಹಾಗೂ ನಮ್ಮ ಚಂದ್ರಣ್ಣವರಾಗಿರ್ಬೋದು, ಮತ್ತು ನಮ್ಮ ಅಧ್ಯಕ್ಷರಾಗಿರ್ಬೋದು ಸುಮಾರು ಜನ ನಾವು ಈ ಸೇರಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸೇರಿ ಉದ್ದೇಶ ಏನು ಅಂದರೆ ಇವತ್ತಿನ ಯಾರು ಶ್ರೀಮಂತರಿಲ್ಲ. ಆ ಜಮೀನಕ್ಕೆ ನಾವು ಇದೇ ಜಾಗದಲ್ಲಿ ಬಂದು ನಾವು ಸೈಟ್ ಮಾಡಬೇಕು, ಮಶಾನ ಮಾಡಬೇಕು ಅಂತ ಹೇಳಿ ದೌರ್ಜನ್ಯ ಮಾಡಿ ತಹಸೀಲ್ದಾರು PDO ಎಲ್ಲರೂ ಬಂದು JCB ತಗೊಂಬರ್ತೀವಿ ಅಂತ ಹೇಳಿ ಬೆದರಿಕೆ ಆಗ್ತಿದ್ದಾರೆ. ನಾವು ಆ ಜಮೀನು ಬಿಟ್ಟರೆ ಜಮೀನಿಲ್ಲ. ನಾವು MLA ಕೇಳಿದ್ರೆ ತಹಸೀಲ್ದಾರ್ ತಗೋಗಿದ್ದಾರೆ, ತಹಸೀಲ್ದಾರ್ ಕೇಳಿದ್ರೆ MLA ತಗೋಗಿದ್ದಾರೆ. ಆಮೇಲೆ ನಿಮ್ಮ ಜಮೀನೇ ಕಿತ್ಕೊಂಡು ನಾವು ಬಡವ್ರಿಗೆ ಕೊಡ್ತೀವಿ ಅಂತಾರೆ. ನಾವು ಬಡವ್ರ ಜಮೀನೇ ಕಿತ್ಕೊಂಡು ಯಾಕೆ ಕೊಡ್ತೀವಿ ಸರ್? ಬೇರೆ ಜನಗಳವೆಲ್ಲ ತನಗೆ 1 ಎಕರೆ ಇರಲಿ 1 ಗುಂಟೆ ಇರಲಿ ಮಂಜೂರು ಮಾಡಿರ್ತೀರ. ನಾವು ಹೋಗಿ ನಾವು ಕೇಳಲ್ಲ ಏನೂ ಇಲ್ಲ ಅಂತ ಯಾಕೆ ಮಂಜೂರು ಕೊಡ್ರಿ ಇದ್ರು ಕೊಡಲ್ವಲ್ಲ. ಅವ್ರಿಗೆ ಹೆಂಗೆ ಆಗ್ತದೆ ನಮ್ಮ ಯಾಕಾಗಲ್ಲ ಅಂತ ನಾವು ಕೇಳಕ್ಕೆ ಹೋದ್ರೆ ಹೋಗಯ್ಯ ಸುಮ್ಮನೆ ಬಾಯಿ ಮುಚ್ಕೊಂಡು ನಿನಗೆ ಬಂದು ನೀವು ಮಾಡಿಸ್ಬೇಕಾಯ್ತು ಅವಾಗ ಅಂತ ತಹಸೀಲ್ದಾರರು ಬೆದರಿಕೆ ಆಗ್ತಾರೆ. ನಾವು ಕಾಂಗ್ರೆಸ್ ಸರ್ಕಾರ ಐತೆ ನಮಗೆ ಭಯ, ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಅವ್ರ ಮಕ್ಕಳಾಗಿದ್ದೀವಿ, ಅವ್ರಿಗೆ ನಾವು ಓಟ್ ಹಾಕಿ ಸಾಕು ಅಂತ ಹೇಳಿ ನಾವು ಎತ್ತಿ ಕೈ ಹಾಕಿ ಕಾಂಗ್ರೆಸ್ನಾಗ ಓಟ್ ಹಾಕಿ ಎಲ್ಲ ಮಾಡಿದ್ರು ಕೂಡ ಕಾಂಗ್ರೆಸ್ನಾಗ ತಗೋದ್ರೆ ಏನಂತಾರೆ, ನಿಮಗೆ ಮರ್ಯಾದಿಲ್ಲ ಅದಕ್ಕೆ ಬಂದಿದ್ರಿ ಹೋಗಲ್ಲ ಎಲ್ಲರೂ ಬೇರೆ ಕೆಲಸ ಮಾಡ್ರಿ ಅಂತ ಹೇಳ್ತಾರೆ ಅವರು. ಯಾರ ಥರ ಹೇಳಿದ್ದು? ಯಾರ ಥರ ಹೇಳಿ? MLA ಹತ್ರ ಹೋದ್ರು ಅವ್ರು ಅದೇ ಹೇಳಿದ್ರು, ಹೋಗಯ್ಯ ಸಾಕು ಬಾಯಿ ಮುಚ್ಕೊಂಡು ಅಂತವ. ತಹಸೀಲ್ದಾರ್ ಹತ್ರ ಹೋದ್ರು ಹೋಗಯ್ಯ ಆಚೆಗೆ ಅಂದ್ರು. ನಾವು ಎಲ್ಲಿ ಹೋಗ್ಬೇಕು ಈಗ? ನಾವು ರೈತರು ಯಾಕೆ ಹೋಗ್ಬಂದು ಸುಮ್ಮನೆ ಕುದೋಳೆ ಅಂತ ಈಗ ನಿಮ್ಮ ಜಮೀನನ್ನ ನಮ್ಮ ಜಮೀನು ನಾವು ಕೇಳಕ್ ಬಂದ್ರೆ ಆಮೇಲೆ ಇರೋ ಜಮೀನು ನಾವು ಏನ್ ಮಾಡ್ಬೇಕು ಬಿಜಾಪುರ ಸಾಯ್ಬೇಕಂದ್ರೆ ನಿಮ್ ಬಡವ್ರ ಜಮೀನೇ ಕಿತ್ಕೊಂಡು ನಾವು ಬಡವ್ರಿಗೆ ಕೊಡೋದು ನಾವೆಲ್ಲ. ಈಗ ನಿಮ್ಮ ಜಮೀನನ್ನ ವಸತಿ ಉದ್ದೇಶಕ್ಕೆ ವಶಪಡಿಸ್ಕೊಂತಿದ್ದಾರೆ, ಸ್ಮಶಾನಕ್ಕೆ ವಶಪಡಿಸ್ಕೊಂತಾರೆ. ಅಲ್ಲ, ಈಗ ಈವರೆಗೂ ನಿಮ್ಮ ಊರಲ್ಲಿ ಮಶಾಣ ಗೌರ್ಮೆಂಟ್ ಲ್ಯಾಂಡ್ ಇರಲಿಲ್ವಾ? ಇರಲಿಲ್ಲ.
ಈಗ ನೀವು ಸಾಗುವಳಿ ಮಾಡ್ತಿರೋ ಜಮೀನು ಈಗ ಬಲವರು ಹುಕುಮಲ್ಲಿ ಬಂದಿದ್ದ ಅಥವಾ ಯಾವ ತರ ನಿಮಗೆ ಅದು ಇದು ಬಂದಿದ್ದು? ರೂಮಲ್ಲೇ ಮಾಡಿದ್ದೀವಿ. ಅಲ್ಲಿ ಏನಂತ ಅವಕಾಶತೆ ಮಶಾಣ ಮಾಡ್ಬೇಕು ಅಂತ ಏನು ಅಲ್ಲಿ ಊರಲ್ಲಿ ರೈತರು ಹಳ್ಳಿ ಅಲ್ವಾ ಏನಕ್ಕೂ ಅವಕಾಶತೆ ಇರಲಿಲ್ಲ. ಅದು ಈಗ ಖಾತೆ ಪಾಣಿ ಎಲ್ಲ ನಿಮ್ಮ ಹೆಸರಲ್ಲಿ ಬರ್ತಿದ್ಯಾ? ಖಾತೆ ಪಾಣಿ ಯಾರ ಹೆಸರು ನಮ್ಮ ಅಪ್ಪ ಕಾಲದಿಂದ ಖಾತೆ ಪಾಣಿ ಮಾಡಿಕೊಡ್ರಿ. ಅಲ್ಲಲ್ಲ, ಈಗ 50 ವರ್ಷದಿಂದ ಈಗ ಜಮೀನು ಸಾಗುವಳಿ ಮಾಡ್ತಾ ಇದೀರಲ್ಲ, ಇಲ್ಲಿವರೆಗೂ ನೀವೇನು ದಾಖಲಾತಿ ಮಾಡಿಸ್ಕೊಂಡಿಲ್ಲ? ಅರ್ಜಿ ಹಾಕಿ ಮಂದ್ರ ಬಿಟ್ರೆ ಅವ್ರು ಹೇಳ್ದಾಗ ಇನ್ನೂ ಇಲ್ಲಿವರೆಗೂ ಆಗಿಲ್ಲ. 3 ವರ್ಷ ಅರ್ಜಿ ಯಾವ್ಯಾವ 57, 56 ಹಾಕಿದ್ದೀವಿ. ಒಂದು 3 ಐಟಮ್ ಅರ್ಜಿ ಹಾಕಿದ್ದಲ್ಲ ಆಯ್ತು, ಎಲ್ಲರಿಂದಲೂ ಹಾಕಿ ಬಂದಿದ್ದೀವಿ. ಆದ್ರೆ ಇಲ್ಲಿವರೆಗೂ ನಮಗೆ ಪಾಣಿ ಸಿಕ್ಕಿಲ್ಲ. ಬಂದು ಅದು ಕೇಳಿ ಅದು ಏನು ಕಮಿಟಿ ಪಾಸ್ ಆಗಿ ಹೋಗ ನಾವು ಮಾಡ್ಕೊಡ್ತೀವಿ ಅಂತಾರೆ. ಕಮಿಟಿ ಯಾವಾಗ ಪಾಸ್ ಆಗುತ್ತೆ ಅನ್ನೋದ್ರೊಳಗೆ ನಾವು ಕೆಲಸಕ್ಕೆ ಹೋಗಿರ್ತೀವಿ. ಕಮಿಟಿ ಪಾಸ್ ಆಗುತ್ತೆ ಕುಮಾರಣ್ಣರು ಯಾವಾಗ ಪಾಸ್ ಆಗುತ್ತೆ ಅಂತ ನಾವು 1000 ಸತಿ ಫೋನ್ ಮಾಡ್ತಲೇ ಇರ್ತೀವಿ. ಕುಮಾರಣ್ಣರು ಏನು ಹೇಳ್ತಾರೆ ಆವಾಗ ಹಿರಿಯ ಕಮಿಟಿ ಪಾಸ್ ಅಂತ ನನಗೆ ಹೇಳ್ತಾರೆ, ನಾನು ಈಗ ಹೇಳ್ತೀನಿ ಅಂತಾರೆ. ಅವರು ಕುಮಾರಣ್ಣರು ಏನು ಹೇಳ್ತಾರೆ, ನಾನು ಹೇಳ್ತೀನಿ ಫೋನ್ ಮಾಡಿ ಸುಮ್ಮನಿರು ಅಂತ ಅವ್ರು ಕೇಳಿದಾಗ ಹೇಳ್ತಾರೆ. ನಾನು ಯಾವ ಕಮಿಟಿ ಪಾಸ್ ಆಗುತ್ತೆ ಅಂತ ನಾವು ಈಗ ತಡಿ ಅವ್ರು ಹೇಳ್ದಾಗ ನಾವು ಕೆಲಸಕ್ಕೆ ಹೋಗ್ತೀವಿ. ಕುಮಾರಣ್ಣ ಮತ್ತೆ ಬಿಡ್ತಾರೆ. ನಮಗೆ ಗೊತ್ತೇ ಆಗಲ್ಲ. ಪಾಣಿ ಎಲ್ಲ ನಾವು ಬೇರೆ ಬೇರೆ ಜಾತಿನವೆಲ್ಲ ಲಿಂಗಾಯತರವು ಬ್ರಾಹ್ಮಣರವು ಇಂಥವೆಲ್ಲ ಒಂದು ಗುಂಟಿರ್ಲಿ ಮುಂಜೂರಾಗಿರುತ್ತೆ. ನಮ್ಮರ ಮಾತ್ರ ಯಾವ ಊರಿಗೆ ಹೋಗು ಇದೇ ದರಿದ್ರ ಬಂದ್ಬಿಟ್ಟೈತಿ. ಅದು ಉದ್ದೇಶಕ್ಕೋಸ್ಕರವ ಯಾವ ಊರಿಗೆ ಹೋಗ್ಲಿ, ಯಾರೇ ಯಾವ ಊರಾಗರ ಆಗ್ಲಿ, ಒಂದು ಸೈಟ್ ಆಗಿರ್ಬೋದು, ಒಂದು ಜಮೀನು ಆಗಿರ್ಬೋದು, ನಮ್ಮ ಜಮೀನುಗಳನ್ನ ಕಿತ್ಕೊಳ್ಳೋದ್ ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿಕೊಡ್ಬೇಕಂತ ನಾವು ಮನವಿ ಕೇಳ್ಕೊಂತ ಇರೋದು. ದಯವಿಟ್ಟು ಎಲ್ಲರಿಗೂ ನಮಿಸ್ತೀವಿ. ಈಗ ಅಲ್ಲೇ ಮಾಡ್ಬೇಕಣೆ, ಅಲ್ಲೇ ಅಡಾಟ ಇರೋದು ಅಂತ ಹೇಳಿ ಬಳೆ ನಾನು ಬಿಡೋ ಅಂತ ಅದೇ ಹೇಳ್ತಿದ್ದಾರೆ ಡೈಲಿ. ನೀವು ನಾವು ಬಿಡಲ್ಲ, ಆ ಜಮೀನು ಬಿಟ್ರೆ ನಾವು ಬಿಡಲ್ಲ. ಎಲ್ಲರಿಗೂ ಸಹ ಎಲ್ಲರಿಗೂ ಅದು ವರ್ಷ ಬೇಕು ಅಂತ ಕೇಳ್ತಿದ್ದಾರೆ. ಅವರು 62 ಎಕರೆನು ಜಮೀನು ಬೇಕಂತ ಅವ್ರು ತಹಸೀಲ್ದಾರ್ ಹೋಗಿ ಹೇಳಿದ್ಮೇಲಪ್ಪ ನಾವು ಏನಂದ್ರೆ ತಹಸೀಲ್ದಾರ್ ಯಾಕಂದ್ರೆ ನೀವು ಒಂದು ಗೊಂದಲ ಮಾಡ್ತಿದ್ರೆ ನೋಡಿ, ಒಂದು ನೀವು ಅವರು ಸ್ಮಶಾನಕ್ಕೆ ಬೇಕು ಅಂತ ತಗೊಂತಾವ್ರೆ ಅಂತ ಅವ್ರು ಹೇಳ್ತಾ ಇದಾರೆ. ನೀವು ನಿಮ್ ಜಮೀನು ಬಡವ್ರ ಜಮೀನಾಗಿ ಇಟ್ಕೊಂಡು ಬಡವರಿಗೆ ಕೊಡ್ತಾವ್ರೆ ಅಂತ ಹೇಳ್ತಾರೆ. ಸ್ಮಶಾನಕ್ಕೆ ಬೇಕಾ ಇಲ್ಲ ತಹಸೀಲ್ದಾರಿಗೆ ಬೇಕಾ ಜಮೀನು? ಯಾರಿಗ್ ಬೇಕು? ಈಗ ಯಜಮಾನ್ರೆ ಇವ್ರು ಇರ್ರಿ, ನೀವು ಲಾಸ್ಟ್ ಆಗಿರೋ ಕೂತ್ಕೊಂಡಿರೋದು ಕರೆಕ್ಟಾಗಿ ಕ್ಲಾರಿಟಿ ಕೊಡ್ರಿ. ನೀವು ಅವ್ರು ಮಾತಾಡೋದ ನೀವು ಬಾಯಿ ಮುಚ್ಚಕ್ ಹೋಗ್ಬೇಡ್ರಿ. ನಾನು ನೋಡ್ತೀನಿ ಯಾವಾಗಿಂದ ಕರೆಕ್ಟಾಗಿ ಇರೋದು ಹೇಳ್ರಿ, ಸತ್ಯಾಂಶ ಹೇಳ್ರಿ. ಸುಮ್ಮನೆ ಮಿಸ್ಗೈಡ್ ಮಾಡಕ್ ಹೋಗ್ಬೇಡ್ದು. ಸ್ಮಶಾನಕ್ಕ ಕ್ಲಾರಿಟಿ ಕೊಡ್ರಿ ಅಷ್ಟೇ ಹೇಳ್ರಿ ಅವರು. ತಾಲೂಕಲ್ಲಿ 72 ಎಕರೆ ಗುರುತಿಸಿದ್ದಾರೆ ಅಂತ ಈಗ ಮಾಹಿತಿ ಇದೆ. ಅದರಲ್ಲಿ ಅಪ್ಪು ಇರಬಹುದು, ಹೇಳಲಿಕ್ಕೆ ಬರಲಿಲ್ಲ. ಒಂದು ವೇಳೆ ನಾವು ಮೊನ್ನೆ ಎಸಿ ಮೇಡಮ್ ಕೇಳಿದಾಗ ನಾವು ತಾಲೂಕಲ್ಲಿ 72 ಎಕರೆ ಜಮೀನನ್ನು ನಾವು ಈಗ ಅದನ್ನ ವಶಪಡಿಸಿಕೊಂಡಿದ್ದೀವಿ, ಸೈಡ್ ಇಂದ ಇರ್ತಕ್ಕಂಥ ನಿವೇಶನಗಳನ್ನು ಕೊಡ್ತಕ್ಕಂಥ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಒಂದು ವೇಳೆ ಏನಾದ್ರು ಅದೇ ಆಗಿದ್ರೆ ದಯವಿಟ್ಟು ಅದನ್ನ ನಿಲ್ಲಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆಯ್ತು. ಈಗ ಒಂದು ನಿಮಿಷ ಗಟ್ಟೆಲಿ 72 ಎಕರೆ ಎಲ್ಲ ತಾಲೂಕು ಪೂರ್ತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಖಾಲಿ ಗೌರ್ಮೆಂಟ್ ಇರ್ತಕ್ಕ ಜಾಗ ಲ್ಯಾಂಡ್ ಎಲ್ಲೆಲ್ಲಿ ಇದೆ ಅಲ್ಲಿ ಗುರುತಿಸಿದೀವಿ ಅಂತ ಹೇಳಿದ್ದಾರೆ ಅವರು. ಸೊ ಎಲ್ಲಿ ಯಾವ್ದು ಇಷ್ಟು ಪ್ಲಾನ್ ಇಲ್ಲ. ಮೊನ್ನೆ ಈಗ ಪ್ರಶ್ನೆ ಮಾಡಿದಾಗ ಅದ್ರ ಸರ್ಕ್ಯುಲರ್ ಬಂದ್ರೆ ಮನೆ ತರಿಸ್ಕೊಡ್ತೀನಿ ತಹಸೀಲ್ದಾರ್ ಅಂತ ಕೇಳಿದ್ರು. ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಒಂದ್ ನಿಮಿಷ ಪಂಚಾಯತಿ ವ್ಯಾಪ್ತಿಯಲ್ಲಿ